ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಅರ್ಜುನ್ ಅವ್ರನ್ನ ಮದುವೆ ಆಗ್ತೀನಿ. ಆದ್ರೆ ಯಾವಾಗ ನೀವು ನನ್ನನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದ್ರೋ ಅವಾಗ್ಲಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಯಾಕೆ ಹೇಳಿ? ಅಪ್ಪ ಮಗನ್ ಜಗಳಕ್ಕೆ ನನ್ ಬದುಕೆ ಸಮಾಧಿ ಆಗಿದೆ. ನನಗ್ ಬೇಕಾಗಿರೋದು ನೆಮ್ಮದಿ, ಜಸ್ಟ್ ನೆಮ್ಮದಿ. ಇಲ್ಲ, ಇದು ಸತ್ಯ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಧಿ, ನಿಮ್ಗೆ ನನ್ನ ಬಿಟ್ಟೋಗೋದು ಅಷ್ಟು ಸುಲಭನಾ? ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿರುವಾಗ ನೀವು ನನ್ನ ಜೊತೆಗಿದ್ರಿ, ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಒಂಟಿಯಾಗಿ ಬಿಟ್ಟು ಹೋಗೋದು ಅಂದ್ರೆ ಇಲ್ಲ. ಇಲ್ಲಿ ಏನೋ ಆಗಿದೆ. ಇದು ನಿಮ್ಮ ನಿರ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಬಿಟ್ಟು ಹೋಗೋಕ್ಕೆ ನೀವು ಕೊಟ್ಟಿರೋ ಯಾವ ಕಾರಣನೂ ನಿಜ ಅಲ್ಲ ಅಂತ ನನಗೆ ಗೊತ್ತು. ಮತ್ತೆ ಯಾಕೆ ಹೀಗೆ ಮಾಡ್ತಿದ್ದೀರಾ ನಿಧಿ? ಯಾಕೆ ಮಾಡ್ತಿದ್ದೀರಾ? ಮೆಸೇಜ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಯಾವುದೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ ಈಗ ಪಶ್ಚಾತ್ತಾಪ ಆಗ್ತಿದೆ ಅಲ್ವಾ? ಅದಕ್ಕೆ ಸಾರಿ ಕೇಳಕ್ಕೆ ಮೆಸೇಜ್ ಮಾಡಿರ್ತೀರ. ಕಾರಣ ಸರ್, ನಾವು ಒಬ್ಬರನ್ನೊಬ್ಬರು ಮರೆತು ಬಿಡೋಣ. ನಿಮ್ಮ ದಾರಿಯಲ್ಲಿ ಖುಷಿಯಾಗಿರಿ. ನಾನು ಅರ್ಜುನ್ನ ಮದುವೆಯಾಗಿ ಹೊಸ ಜೀವನ ಆರಂಭಿಸ್ತೀನಿ. ಪ್ರೀತಿ ಅಂದ್ರೆ ಏನು ಅಂತ ನಂಗೆ ಕಲಿಸಿದ್ದೆ ನೀವು ನಿಧಿ. ನಿಮ್ಮ ನಗುವಲ್ಲಿ ಪ್ರಪಂಚ ನೋಡೋದು ಕಲಿತೆ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಕಳ್ದೋಗೋದು ಕಲಿತೆ. ನೀವು ಜೊತೆಗಿದ್ರೆ ನನ್ನೇ ನಾನು ಮರೆಯೋದು ಕಲಿತೆ. ಹುಚ್ಚಂತರ ಪ್ರೀತಿ ಮಾಡೋದು ಕಲಿತೆ. ಇಷ್ಟೆಲ್ಲ ಕಲಿಸಿ ಈಗ ನೋಯಿಸ್ತೀರಾ. ನನಗೆ ನಿಮ್ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಿದ್ರು ನೋಯಿಸ್ತಿದ್ದೀರಾ. ನನ್ನ ಪ್ರಾಣ ನಿಮ್ಮ ರೂಪದಲ್ಲಿ ಹೊರಗಿದೆ ಅಂತ ಅನ್ಕೊಂಡಿದ್ದೆ. 2 ಜೀವ 1 ಪ್ರಾಣ ಅಂತ ನಿಜವಾಗ್ಲೂ ಅನ್ಕೊಂಡಿದ್ದೆ ರೀ. ನೀವೇ ನನ್ನ ಉಸಿರಾಗಿರುವಾಗ ಉಸಿರು ಬಿಟ್ಟು ಎಷ್ಟು ಕಾಲ ಬದುಕಲಿ ರೀ? ಏನಂದ್ರೆ ನಿಮ್ಮನ್ನು ನಾನು ಮರಿಬೇಕಾ? ಹೇಗೆ ಮರೀಲಿ? ಯಾವುದನ್ನಂತ ಮರೀಲಿ? ಒಳಗಡೆ ಹೊರಗಡೆ ನೀವೇ ಆವರಿಸ್ಕೊಂಡಿದ್ದೀರ ರೀ. ನೆನ್ಪಿಡಿ, ನೀವೇ ಇರುವಾಗ ನಿಮ್ಮನ್ನ ಹೇಗ್ ಮರೀಲಿ ರೀ? ಹೋಗ್ಲಿ, ಅದನ್ನು ನೀವೇ ಕಲ್ಸ್ಕೊಟ್ಬಿಡಿ. ಸಾರಿ, ಬಂತು ನಿಮ್ಮನ್ನ ನಾನು ತುಂಬಾ ನೋಯಿಸ್ಬಿಟ್ಟೆ. ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ನೀವಿಲ್ದೆ ಬದುಕೋದ ಯೋಚನೆ ಮಾಡೋ ಶಕ್ತಿನೂ ನನ್ಗಿಲ್ಲ ಮುದ್ದು. ಆದ್ರೆ ನನಗ್ ಬೇರೆ ದಾರಿನೇ ಇಲ್ಲ. ನಾನು ಕಷ್ಟಪಟ್ಟಾದ್ರು ನಿಮ್ಮಿಂದ ದೂರ ಹೋಗ್ಲೇಬೇಕು.